श्रीगुरुभ्यो नमः हरिः ॐ व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत् भवति तदनुभावादिडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्यादिसद्गुणोघ्राकरानहं वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्त विध्वंसनविचक्षणः जयतीर्थाख्यतरणिः भासतां नो हृदम्बरे दुर्वादिध्वान्तरवे वैष्णवीन्देवरेन्दवे श्रीराघवेन्द्रगुरवे नमो अत्यन्तदयालवे ब्रह्मचर्य हरिप्रीति सुविद्यावादशालिनः इष्टदां कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः हरिः ॐ ಹಿಂದಿನ ಸಂಧಿಯಲ್ಲಿ ಕಲ್ಪಸಾಧನೆ ಎಂಬಂತಹ ಹೆಸರನ್ನು ಇಟ್ಟು ಎಲ್ಲೆಲ್ಲ ದೇವತೆಗಳ ಸಾಧನೆಯ ವಿಚಾರವನ್ನು ಹೇಳಿ ಅದಾದ ಮೇಲೆ ಮುಂದಿನ ತಾರತಮ್ಯ ಇತ್ಯಾದಿಗಳನ್ನೆಲ್ಲ ಸರಿಯಾಗಿ ಅದನ್ನು ತಿಳಿಸಿದ ಮೇಲೆ ಮುಂದೆ ಈ ಸಂಧಿಯಲ್ಲಿ ಭಗವಂತನ ಕ್ರೀಡೆಯ ಅವನ ವಿಚಾರಗಳನ್ನು ಕ್ರೀಡಾವಿಲಾಸವನ್ನು ಇದರಲ್ಲಿ ನಮಗೆ ಶಾಸ್ತ್ರೀಯವಾದಂತಹ ನೆಲೆಗಟ್ಟದಲ್ಲಿ ಏನು ಅಂತಂದರೆ ಶಾಸ್ತ್ರ ಯಾವ ರೀತಿಯಾಗಿ ನಮಗೆ ಆ ಭಗವಂತನ ಚಿತ್ರಣವನ್ನು ತೋರಿಸಿಕೊಡ್ತದೆ ಎಂಬಂತಹ ವಿಚಾರವನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಹೇಗಿದ್ದಾನೆ ಭಗವಂತ ಅಂತ ಕೇಳಿದರೆ ಆ ಭಗವಂತನ ಮಹಿಮೆ ಈ ವಿಚಾರವನ್ನು ತಿಳಿಸಿಕೊಡ್ತಾರೆ. ಶ್ರೀನಿವಾಸನ ಚರಿತ್ರೆಗಳ ಪರಮಾನುರಾಗದಿ ಬೆಳೆಸಲು ಮುನಿಶೌನಕಾದ್ಯರಿಗೆ ಅರುಹಿದನು ಸೂತಕಾರ್ಯ ದಯದಿಂದ. ಇದು ಈ ವಿಚಾರ ಇದು ಯಾವುದರದ್ದು ಯಾವುದನ್ನು ಇದರಲ್ಲಿ ಈ ಸಂಧಿಯಲ್ಲಿ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಕೇಳಿದರೆ ಭಗವಂತನ ದೊಡ್ಡದಾದಂತಹ ಒಂದು ಗುಣ ಯಾವುದು ಅಂತಂದರೆ ಅದು ಸ್ವಾತಂತ್ರ್ಯ. ಇನ್ನಿತರವಾದಂತಹ ಎಲ್ಲಿಯೂ ಕೂಡ ಇತರ ಜೀವರಾಶಿಗಳಲ್ಲಿ ಇಲ್ಲದೇ ಇರತಕ್ಕಂತಹ ಒಂದು ಮಹತ್ತರವಾದಂತಹ ಗುಣ ಯಾವುದು ಅಂತಂದರೆ ಅದು ಸ್ವಾತಂತ್ರ್ಯ. ಅಂತಹ ಸ್ವಾತಂತ್ರ್ಯದ ವಿಚಾರವನ್ನು ಇಲ್ಲಿ ದಾಸರು ನಮಗೆ ತಿಳಿಸ್ತಾ ಇದ್ದಾರೆ. ವಾಸ್ತವಿಕವಾಗಿ ಇದು ಬೇರೆ ಬೇರೆ ಏನು ಪುರಾಣಗಳಿದೆ ಆ ಪುರಾಣಗಳ ಹಿನ್ನೆಲೆ ಪುರಾಣಗಳ ವಿಚಾರ ಹಿನ್ನೆಲೆಯಲ್ಲಿ ಅದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ವಾಸ್ತವಿಕವಾಗಿ ದೇಹದಲ್ಲಿ ಏನಾದರೂ ಒಂದು ಕ್ರಿಯೆ ನಡೀಬೇಕು ಅಂತ ಹೇಳಿದರೆ ಅದನ್ನು ಹೇಳ್ತಾರೆ. ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಅಚಲಾಚಲನ ಪ್ರಯತ್ನದಿ ಸಾಧ್ಯವೇ ಜನಕ್ಕೆ ಶುಚಿಸದನ ದಯದಿಂದ ಜೀವರ ನಿಚಯದೊಳು ತಾನಿಂತು ಮಾಡುವ ಉಚಿತ ಅನೋಚಿತ ಕರ್ಮಗಳ ಎಂದರಿದು ಕೊಂಡಾಡು. ಭಗವಂತ ದೇಹದಲ್ಲಿ ಏನೆಲ್ಲ ಕ್ರಿಯೆಗಳನ್ನು ಮಾಡ್ತಾನೆ, ಯಾವುದೆಲ್ಲ ಕ್ರಿಯೆಗಳು ಭಗವಂತನ ದಯದಿಂದ ನಡೀತದೆ ಅಂತ ಕೇಳಿದರೆ ವಿಷ್ಣು ರಹಸ್ಯ ಇದನ್ನು ಹೇಳ್ತದೆ. ಏನು ಅಂತ ಕೇಳಿದರೆ ಪಚನಂ ಗಮನಂ ಭಕ್ಷ್ಯಂ ಭುಕ್ತಿರಿತ್ಯಾದಿ ಕರ್ಮಸು ದೃಶ್ಯತೆ ಯತ್ನ ಸಾಧ್ಯತ್ವಂ ದೈವಂ ತತ್ರಾಪಿ ಚಿಂತೆಯೇತ್ ಕರ್ತೃಚ್ಛಾ ವಿಘಾತಾದಿ ಲಿಂಗೈ ಸಮ್ಯಕ್ ವಿವೇಕಿನಃ. ಹೀಗೆ ವಿಷ್ಣು ರಹಸ್ಯದ ಮಾತನ್ನು ಹೇಳ್ತಾರೆ. ದೇಹದಲ್ಲಿ ಆಹಾರವನ್ನು ಸ್ವೀಕಾರ ಮಾಡ್ತಾನೆ. ತಿಂದಿರುವಂತಹ ಆಹಾರ ಅದು ಸ್ವೀಕಾರವಾಗಿ ಪಚನವಾಗಬೇಕು ಅಂತ ಹೇಳಿದರೆ
ಅದಕ್ಕೆ ಒಳಗಿರತಕ್ಕಂತಹ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಎಂಬಂತಹ ವಿಚಾರದಂತೆ ಭಗವಂತ ಒಳಗಿದ್ದುಕೊಂಡು ತಾನು ಆ ಎಲ್ಲ ಕರ್ಮಗಳನ್ನು ಮಾಡ್ತಾನೆ. ಪಚನ ಭಕ್ಷಣ ತಿನ್ನುವಂತಹದ್ದು, ಗಮನ ನಡೆಯುವಂತಹದ್ದು, ಭೋಜನ ದೇಹದ ವ್ಯವಸ್ಥೆಗೋಸ್ಕರವಾಗಿ ಮಾತನಾಡುವಿಕೆ, ಮೈಥುನ ಎಲ್ಲ ಪರಸ್ಪರವಾಗಿ ಕೂಡುವಿಕೆ ಇತ್ಯಾದಿಗಳು, ಶಯನ ಮಲಗುವಿಕೆ, ನೋಡುವಿಕೆ ಇತ್ಯಾದಿ ಎಲ್ಲವೂ ಕೂಡ ಇದು ಆಗುವಂತಹದ್ದು ಎಲ್ಲಿಂದ ಅಂತ ಕೇಳಿದ್ರೆ ಶುಚಿಸದನ, ಭಗವಂತನ ದಯೆ, ಭಗವಂತನ ಅನುಗ್ರಹ ಇದ್ದಾಗ ಮಾತ್ರ ಈ ಒಂದು ದೇಹದಲ್ಲಿ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಜೀವಿಗಳಿಗೆ ತನ್ನ ಪ್ರಯತ್ನದಿಂದಲೇ ಸಾಧ್ಯನಾ ಅಂತ ಕೇಳಿದ್ರೆ ಜೀವರುಗಳು ಕೇವಲ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅನಷ್ಟನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾರ್ಥೇಷು ವರ್ತಂತ ಇದು ಧಾರಯನ್. ಕೃಷ್ಣನ ಭಗವದ್ಗೀತೆಯ ಮಾತನ್ನ ನೋಡುವುದು ಅಂತಾದರೆ ದೇಹದಲ್ಲಿ ಏನೆಲ್ಲ ನೈವ ಕಿಂಚಿತ್ ಕರೋಮೀತಿ ಮಾಡುವಂತಹ ಎಲ್ಲ ಕಾರ್ಯಗಳು ಕೂಡ ಅದು ಭಗವಂತ. ಯುಕ್ತ ಮನ್ಯೇ ತತ್ವವಿತ್, ಯಾರು ತಾತ್ವಿಕವಾದಂತಹ ತತ್ವಜ್ಞಾನಿ ಇದ್ದಾನೋ ಅವನು ಏನನ್ನು ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ಎಲ್ಲವೂ ಪಶ್ಯನ್ ಶೃಣ್ವನ್ ನೋಡುವಿಕೆ, ಕೇಳುವಿಕೆ, ಮುಟ್ಟುವಿಕೆ, ಅದನ್ನೇ ಆಘ್ರಾಣ ಮಾಡುವಿಕೆ, ಅದೇ ರೀತಿಯಾಗಿ ತಿನ್ನುವಿಕೆ, ಅದಾದ ಮೇಲೆ ನಡೆದುಕೊಂಡು ಹೋಗುವಂತಹದ್ದು, ಮಲಗುವಂತಹದ್ದು ಇತ್ಯಾದಿ ಎಲ್ಲ ಕರ್ಮಗಳೂ ಕೂಡ ಇದು ನಡೆಯುವುದು ಯಾರಿಂದ ಅಂತ ಕೇಳಿದ್ರೆ ಪ್ರಲಪನ್ ವಿಸರ್ಜನ್ ಗೃಹ್ಣನ್, ವಿಸರ್ಜನಾಂಗದ ಮೂಲಕವಾಗಿ ಮಲಮೂತ್ರಾದಿಗಳ ವಿಸರ್ಜನೆಯೂ ಕೂಡ ಭಗವಂತ. ಯಾಕೆಂದರೆ ತಿಂದಿರುವಂತಹ ಆಹಾರ ಅದು ಸರಿಯಾಗಿ ಪಚನವಾಗಿ ಎಲ್ಲ ಅದಕ್ಕೆ ದೇಹಕ್ಕೆ ಬೇಕಾಗಿರತಕ್ಕಂತಹ ಪೌಷ್ಟಿಕವಾದಂತಹ ಅಂಶಗಳು ದೇಹಕ್ಕೆ ಸಿಕ್ಕಿ ಅದಾದ ಮೇಲೆ ಆ ದೇಹದಲ್ಲಿ ಆಗುವಂತಹ ಏನು ಕಾರ್ಯಗಳು ಇದಕ್ಕೆ ಭಗವಂತನ ಕರುಣೆ ಇದು ಅತೀ ಅವಶ್ಯಕ ಅಂತ ಹೇಳ್ತಾರೆ. ಅದಾದ ಮೇಲೆ ಉಚಿತ ಕರ್ಮ, ಅನುಚಿತ ಕರ್ಮ ದೇಹದಲ್ಲಿದ್ದುಕೊಂಡು ಕೆಲವು ಸಂದರ್ಭದಲ್ಲಿ ಜೀವರುಗಳಿಗೆ ಉಚಿತ ಕರ್ಮವನ್ನು ಮಾಡಿಸ್ತಾನೆ, ಅನುಚಿತ ಕರ್ಮಗಳನ್ನು ಕೂಡ ಭಗವಂತ ಮಾಡಿಸ್ತಾನೆ. ಇದನ್ನು ಸರಿಯಾಗಿ ಅರ್ಥೈಸಿಕೊಂಡು ತಾನು ಭಗವಂತನನ್ನು ಆರಾಧನೆ ಮಾಡಬೇಕು. ಪುಣ್ಯ ಪಾಪಾದಿಗಳು, ಈ ಎಲ್ಲ ಪುಣ್ಯ ಪಾಪಾದಿಗಳು ಯಾರಿಂದ ನಡೆಯುವಂತಹದ್ದು ಅಂತ ಕೇಳಿದ್ರೆ ಭಗವಂತ ತಾನು ಮಾಡಿಸ್ತಾನೆ. ಯಾಕೆಂದರೆ ಆಯಾಯ ಜೀವರಾಶಿಗಳಲ್ಲಿ ಭಗವಂತ ತಾನು ಇದ್ದುಕೊಂಡು ಅಲ್ಲಿ ಕರ್ಮಗಳನ್ನು ನಡೆಸ್ತಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ಬೇಕಾದಷ್ಟು ಕರ್ತಂ ಚೇಷ್ಟಯಿತಂ ವಾ ಕಥಂ ವಾಪಿ ಮಯಾ ಕೃತಂ ಜಾನಂತಿ ನೈವ ಮೂಢಾ ಯೇ ವೃಥಾ ಪಂಡಿತಮಾನಿನಃ ತ್ವಾಮಾರಭ್ಯ ತೃಣಂ ಯಾವತ್ ಜಗದ್ವ್ಯಾಪಾರವರ್ಜನಂ ಜಂಗಮಂ ಮಮ ಶಕ್ತಿಂ ವಿನಾ ಬ್ರಹ್ಮನ್ ಸ್ಪಂದಯಿತು ನ ಶಕ್ಯತೆ. ಭಗವಂತನ ಸ್ಪಂದನೆ ಇಲ್ಲದೆ, ಭಗವಂತನ ಅನುಗ್ರಹ ಇಲ್ಲದೆ ಜಗತ್ತಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹುಲ್ಲು ಕಟ್ಟಿಯೂ ಕೂಡ ಅದು ಅಲುಗಾಡುವುದಿಲ್ಲ ಎಂಬುದಾಗಿ ಅದನ್ನು ಅರ್ಥ ಮಾಡ್ತಾರೆ. ಇದಕ್ಕೆ ಕೃಷ್ಣನ ಭಗವದ್ಗೀತೆಯಲ್ಲಿಯೂ ಕೂಡ ಶರೀರ ವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ನ ಸವಶ್ಯದ ದುರ್ಮತಿ. ಎಲ್ಲ ಕಾಯೇನ ವಾಚ ಮನಸ ಎಲ್ಲ ಕರ್ಮಗಳನ್ನು ಮಾಡ್ತಾನೋ ಅದರಲ್ಲಿ ವಿಹಿತ, ಕೆಲವು ಸಂದರ್ಭದಲ್ಲಿ ವಿಹಿತ ಕರ್ಮ, ಕೆಲವು ಸಂದರ್ಭದಲ್ಲಿ ನಿಷಿದ್ಧ ಕರ್ಮ. ಅದರಲ್ಲಿ ಏನು ಅಧಿಷ್ಠಾನ, ಕರ್ತೃ, ಕಾರಣ ಇದೆಲ್ಲವೂ ಕೂಡ ದೈವ ಏನೆಲ್ಲ ಬೇಕು ಇದಕ್ಕೆ ಒಂದು ಅಧಿಷ್ಠಾನ, ಕರ್ತೃ, ಕಾರಣ, ಬೇರೆ ಬೇರೆ ರೀತಿಯಾದಂತಹ ವ್ಯಾಪಾರ, ಅದಾದ ಮೇಲೆ ದೈವ ಚಿಂತನೆ. ಈ ಎಷ್ಟೂ ಕೂಡ ಇಲ್ಲಿ ನಾವು ಯೋಚನೆ ಮಾಡಬೇಕು ಅಂತ. ಒಂದು ಕೆಲಸಕ್ಕೆ ಇಷ್ಟು ನಾವು ಕಾರಣವನ್ನು ಹೇಳ್ಬೋದು. ಒಂದು ಅಧಿಷ್ಠಾನ, ಇನ್ನೊಂದು ಕರ್ತೃ,
ಇನ್ನೊಂದು ಬೇರೆ ಬೇರೆಯಾದಂತಹ ಕಾರಣಗಳು, ಇನ್ನು ಬೇರೆ ಬೇರೆ ರೀತಿಯಾದಂತಹ ವ್ಯಾಪಾರಗಳು, ಐದನೆಯದ್ದು ದೈವ ಚಿಂತನ. ಈ 5 ರೀತಿಯಾದಂತಹ ಚಿಂತನೆಯಲ್ಲಿ ಒಂದು ಕಾರ್ಯ ನಡೆಯುವಂತಹದ್ದು. ತಾನೇ ಎಲ್ಲವನ್ನು ಮಾಡುವುದು, ತನ್ನ ಸ್ವಾತಂತ್ರ್ಯದಲ್ಲಿ ಕರ್ಮ ಇದೆ, ತಾನೇ ಎಲ್ಲವನ್ನು ಮಾಡುತ್ತಾನೆ ಎಂಬುದಾಗಿ ಇಟ್ಟುಕೊಂಡ್ರೆ ಅದು ಭ್ರಮೆ, ದುರ್ಮತಿ. ಯಾರು ಈ ರೀತಿಯಾಗಿ ತಿಳ್ಕೊಂಡಿರುತ್ತಾನೆ, ತಾನು ಎಲ್ಲವನ್ನು ಮಾಡುತ್ತೇನೆ ಎಂಬುದನ್ನು ಯಾರು ಅರಿತುಕೊಂಡಿರುತ್ತಾನೆ, ಸಹ ದುರ್ಮತಿ, ಅವನು ದುರ್ಮತಿ ಎಂಬುದಾಗಿ ಅವನನ್ನು ಹೇಳ್ತಾರೆ. ಸರಿ ಅಲ್ಲ, ಭಗವಂತನನ್ನು ನೀವು ಇಷ್ಟೆಲ್ಲ ನೀವು ಹೇಳ್ತೀರಿ ಅಂತಾದರೆ ಅದಕ್ಕೆ ಏನು ಕಾರಣ ಏನು? ಭಗವಂತನ ಪ್ರವೇಶ, ಅದೇ ರೀತಿಯಾಗಿ ಭಗವಂತನ ಹೋಗುವಿಕೆ ಇತ್ಯಾದಿಗಳಿಂದಾಗಿ ಆಗುವಂತಹದ್ದು ಏನಾಗ್ತದೆ ಅಂತ ಕೇಳಿದ್ರೆ ಒಳ್ಳೆಯ ಒಂದು ವಿಚಾರವನ್ನು ಹೇಳ್ತಾರೆ. ಏನು ಅಂತಂದರೆ, ವಿಷ್ಟರ ಶ್ರವ ದೇಹದೊಳಗೆ ಪ್ರವಿಷ್ಟನಾಗಿ ನಿರಂತರದಿ ಬಹುಚೇಷ್ಟೆಗಳ ಮಾಡುತ್ತಿರೆ ಕಂಡು ಸಜೀವಿ ಎನ್ನುತ್ತಿಹರು. ಹೃಷ್ಟರಾಗುವವರನ್ನು ನೋಡಿ ಕನಿಷ್ಠರೆಲ್ಲರೂ ಸೇವೆ ಮಾಡ್ಪರು. ಬಿಟ್ಟ ಕ್ಷಣದಲ್ಲಿ ಕೋಣಪನೆಂದರಿದನು ಉಪೇಕ್ಷಿಪರು. ಒಳ್ಳೆಯ ಒಂದು ದೊಡ್ಡ ಸಿದ್ಧಾಂತದ ಮಾತನ್ನು ಹೇಳ್ತಾರೆ. ಚೇಷ್ಟಾಲಿಂಗೇನ ಸಾತ್ಮತ್ವೇ ಪರದೇಹಸ್ಯ ಸಾಧಿತೆ ಅನ್ಯತ್ವಂ ಸ್ವಾತ್ಮನಸ್ತಸ್ಮಾತ್ ಸರ್ವೈರೇವಾನುಭೂಯತೆ. ಉಪಾಧಿ ಕಂಡರದ ಮಾತು. ನಾವು ಇದನ್ನು ಒಳ್ಳೆಯ ಒಂದು ಅನುಮಾನದ ಮೂಲಕವಾಗಿ ಇದನ್ನು ವ್ಯಕ್ತಪಡಿಸ್ತಾರೆ. ಏನು ಅಂತ ಕೇಳಿದರೆ, ಚೇಷ್ಟಾಲಿಂಗೇನ ಸಾತ್ಮತ್ವೇ ಅನ್ಯದೇಹಂ ಸಾತ್ಮಕಂ ಚೇಷ್ಟಾದಿಮತ್ವಾತ್ ಅಂತ ಒಂದು ವಿಚಾರವನ್ನು ಇಟ್ಟುಕೊಂಡಾಗ ಏನು ಅಂತ ಕೇಳಿದರೆ, ಚೇಷ್ಟಾಲಿಂಗಗಳು, ಒಂದು ದೇಹ ಉಂಟು, ಆ ದೇಹದಲ್ಲಿ ಚೇಷ್ಟಾದಿಲಿಂಗಗಳು ಕಾಣ್ತಾ ಇದೆ ಅಂತಾದರೆ ಅದು ಏನಾಗಿದೆ ಅಂತ ಕೇಳಿದ್ರೆ ಸಾತ್ಮತ್ವಂ ಅಂತ ನಿಯಮವನ್ನು ಹೇಳ್ತಾರೆ. ಎತ್ರ ಸಾತ್ಮತ್ವಂ, ಎಲ್ಲಿ ನೀವು ಆತ್ಮನನ್ನ ಒಂದು ದೇಹದಲ್ಲಿ ಒಂದು ಅಧಿಷ್ಠಾನವನ್ನು ಕಲ್ಪನೆ ಮಾಡ್ತೀರಿ, ಅಲ್ಲಿ ಚೇಷ್ಟಾದಿಲಿಂಗಗಳಿದೆ. ಅಂದರೆ ಸಾತ್ಮತ್ವ, ಎಲ್ಲಿ ಆತ್ಮತ್ವ ಉಂಟೋ ಆತ್ಮತ್ವ ಇರುವಂತಹ ಕಡೆಗಳಲ್ಲಿ ಆ ಚೇಷ್ಟಾದಿಲಿಂಗಗಳು ಕಾಣ್ತವೆ. ಶವದಲ್ಲಿ ಆಗುವಾಗ ಏನೂ ಇಲ್ಲ. ಅದನ್ನೇ ಜಗನ್ನಾಥದಾಸರು ಹೇಳುತ್ತಾರೆ, ವಿಷ್ಟರಶ್ರವ ದೇಹದೊಳಗೆ ಪ್ರವಿಷ್ಟನಾಗಿ ವೈಕುಂಠೋ ವಿಷ್ಟರಶ್ರವ. ಭಗವಂತನನ್ನ ಅಮರಕೋಶದಲ್ಲಿ ವಿಷ್ಟರಶ್ರವ ಅಂತ ಹೇಳಿಕೊಂಡು ಅವನನ್ನು ಹೇಳ್ತಾರೆ. ವೈಕುಂಠೋ ವಿಷ್ಟರಶ್ರವ ದಾಮೋದರೋ ಋಷಿಕೇಶ ಅಂತ ಭಗವಂತನನ್ನು ಕರೀತಾರೆ. ಆ ವಿಷ್ಟರಶ್ರವನಾಗಿರತಕ್ಕಂತಹ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ, ಬೇಕಾದನ್ನು ಕೊಡುವವನು, ಬೇಕಾದನ್ನು ಬೇಕಾದ ಹಾಗೆ ಶ್ರೇಷ್ಠವಾದಂತಹ ಆಸನ, ಒಳ್ಳೆಯ ನಮಗೆ ಭಾಗ್ಯವನ್ನು ಕೊಡುವಂತಹ ಒಬ್ಬ ದೇವತೆ, ಭಾಗ್ಯ ದೇವತೆ, ಭಾಗ್ಯದ ನಿಧಿ ಭಗವಂತ. ಅಂತಹ ಭಗವಂತ ವಿಷ್ಟರಶ್ರವ ದೇಹದ ಒಳಗೆ, ಭಗವಂತ ದೇಹದಲ್ಲಿ ಪ್ರವೇಶ ಮಾಡಿ ಏನು ಮಾಡ್ತಾನೆ, ನಿರಂತರದಿ ಯಾವದಿಂದ ಹುಟ್ಟಿದಾಗಿನಿಂದ ಇಲ್ಲಿಯ ತನಕ ಚೇಷ್ಟಾದಿಗಳನ್ನು ಮಾಡಿಸ್ತಾ ಇದ್ದಾನಲ್ವ. ಪ್ರವಿಷ್ಟನಾಗಿ ನಿರಂತರದಿ ಬಹುಚೇಷ್ಟೆಗಳ ಮಾಡುತ್ತೀರಿ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ, ಒಬ್ಬರಲ್ಲಿ ನಿಂತಾಡುವನು, ಮತ್ತೊಬ್ಬರಲ್ಲಿ ನೋಡುವನು, ಮತ್ತೊಬ್ಬರಲ್ಲಿ ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂತಹ ಕ್ರಿಯೆಗಳನ್ನು ಮಾಡ್ತಾನೆ. ಇದು ಈ ಮಾಡುವಿಕೆ, ಈ ವಿಚಾರ ಇದು ಏನು ಅಂತ ಕೇಳಿದ್ರೆ, ಒಬ್ಬ ಜೀವ ಉಳ್ಳವನು, ಜೀವ ಇದ್ದಲ್ಲಿ ಮಾತ್ರ ಚೇಷ್ಟೆ ಇರುವಂತಹದ್ದು. ಪ್ರಾಣಿ, ಯಾವುದೋ ಒಂದು ನೀವು ಪ್ರಾಣಿಯನ್ನು ಬೇಕಾದರೂ ಇಟ್ಟುಕೊಳ್ಳಿ, ಪ್ರಾಣಿಯಲ್ಲಿ ಜೀವ ಇಲ್ಲ ಅಂತ ಆದರೆ ಅದರಲ್ಲಿ ಯಾವತ್ತೂ ಕೂಡ ಚೇಷ್ಟಾದಿಗಳು ನಡೆಯುವುದಿಲ್ಲ. ಹಾಗಿದ್ರೆ ಚೇಷ್ಟಾದಿಗಳು ನಡೆಯಬೇಕು ಅಂತಾದರೆ ಏನು ಬೇಕು? ಚೇಷ್ಟಾದಿಗಳಿಗೆ ಕಾರಣಭೂತವಾದದ್ದು ಆತ್ಮತ್ವ. ಒಂದು ಒಳಗಡೆ ಒಂದು ಶಕ್ತಿ ಬೇಕು, ಆತ್ಮ ಬೇಕು. ಅದನ್ನ ದಾಸರು ಹೇಳ್ತಾರೆ, ಸಜೀವಿ ಎನ್ನುತ್ತಿಹರು. ಚೇಷ್ಟೆಗಳು ಆಗ್ತಾ ಉಂಟು ಅಂತಾದರೆ ಅವರು ಜೀವಿ ಅಂತ ಹೇಳ್ತಾರೆ. ಸರಿ, ಹೃಷ್ಟರಾಗುವವರನ್ನು ನೋಡಿ, ಅವರನ್ನು ನೋಡಿ ಯಾರು ಚೇಷ್ಟಾದಿಗಳನ್ನು ಮಾಡ್ತಾ ಇದ್ದಾರೆ,
ಉಪಾಧಿ ಖಂಡನದ ಮಾತನ್ನ ಮತ್ತೊಮ್ಮೆ ನಾವು ನೆನಪಿಸಿಕೊಳ್ಳುವುದು ಅಂತ ಆದರೆ ಚೇಷ್ಟಾಲಿಂಗೇನ ಸಾತ್ಮತ್ವೇ, ಚೇಷ್ಟಾದಿ ಲಿಂಗಗಳು ಅದು ಸಾತ್ಮಕ, ಅಂದರೆ ಚೇಷ್ಟಾದಿಗಳು ನಾಡ್ತಾ ಉಂಟು ಅಂತಾದರೆ ಅಲ್ಲಿ ಆತ್ಮನಿದ್ದಾನೆ. ಉಪಾಧಿ ಖಂಡನ ಮಾತು. ಪರದೇಹ ಸದಾದಿತೆ, ಇನ್ನೊಂದು ದೇಹದಲ್ಲಿ ನೀವು ಅವರು ಇತರೆಯವರು ಹೇಳುವಾಗ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಪರದೇಹದಲ್ಲಿ ಆತ್ಮತ್ವವನ್ನು ಸಾಧನೆ ಮಾಡಲಿಕ್ಕೆ ಅವರು ಚೇಷ್ಟಾದಿಗಳನ್ನು ಹೇಳ್ತಾರೆ. ಅಂದರೆ ಇನ್ನೊಂದು ದೇಹದಲ್ಲಿ ಚೇಷ್ಟಾದಿಗಳು ನಡೀತಾ ಉಂಟು ಅಂತ ಆದರೆ ನಡೆಯುವುದು ಹೇಗೆ ಅಂತ ಕೇಳಿದ್ರೆ ಚೇಷ್ಟಾದಿ ಲಿಂಗಗಳು. ಅಂದರೆ ಅವನು ನಡೆಯುತ್ತಾನೆ, ಮಾತನಾಡುತ್ತಾನೆ, ತೆಗೆದುಕೊಳ್ಳುತ್ತಾನೆ, ಗಮನವನ್ನು ಮಾಡ್ತಾನೆ, ಅಧ್ಯಯನವನ್ನು ಮಾಡ್ತಾನೆ, ಪಾಠವನ್ನು ಮಾಡ್ತಾನೆ, ಹೀಗೆ ಬೇರೆ 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 ರೀತಿಯಾದಂತಹ ಕ್ರಿಯೆಗಳನ್ನು ಆಗ್ತಾ ಇರ್ತದೆ. ಎಲ್ಲ ನಿಯಮಗಳಿಂದಾಗಿ ಅಲ್ಲಿ ನಾವೇನು ಮಾಡ್ತೇವೆ, ಚೇಷ್ಟಾದಿಗಳು ನಡೀತಾ ಉಂಟು, ಆದ್ದರಿಂದಾಗಿ ಅಲ್ಲಿ ಜೀವನಿದ್ದಾನೆ ಅಂತ ಹೇಳ್ತೇವೆ. ಇಲ್ಲಿ ಸರಿ, ಕನಿಷ್ಠರೆಲ್ಲರೂ ಸೇವೆ ಮಾಡ್ತಾರೆ. ಒಬ್ಬ ದೊಡ್ಡವನು ಅಂತಾದರೆ ಅವನಿಗಿಂತ ಕೆಳಗಿನವರು ಎಲ್ಲರೂ ಕೂಡ ದೊಡ್ಡವರನ್ನು ಸೇವಿಸ್ತಾರೆ. ಇಲ್ಲ, ಬಿಟ್ಟ ಕ್ಷಣದಲ್ಲಿ ಒಳಗಿನಿಂದ ಒಂದು ಜೀವ ಏನಿತ್ತು ಅದು ಹೊರಟು ಹೋಯಿತು ಅಂತ ಆದರೆ ಬ್ರಹ್ಮಣ ತೆಕ್ತ ದೇಹಸ್ಥೋ ಮೃತ ಇತ್ಯುಚ್ಯತೆ ನರಃ. ತತ್ವನಿರ್ಣಯದ ಮಾತನ್ನು ನಾವು ನೆನಪಿಸಿಕೊಳ್ಳಬೇಕು. ಬ್ರಹ್ಮಣ ತೆಕ್ತ ದೇಹಸ್ಥು, ಬ್ರಹ್ಮ ಭಗವಂತ ದೇಹದಿಂದ ಬಿಟ್ಟು ಹೋದ ಅಂತ ಹೇಳಿದ್ರೆ ಏನಾಯಿತು, ಅಲ್ಲಿಗೆ ಮೃತ ಅಂತ ಅನಿಸಿಕೊಳ್ತಾನೆ. ಸತ್ತ ಅಂದರೆ ಅವನು ದೇಹದಲ್ಲಿ ಇಲ್ಲ ಅಂತ ಅರ್ಥ. ಹಾಗಿದ್ರೆ ಏನೋ ಭಗವಂತ ನೆಲೆಸಿದ್ದಾಗ ಅಲ್ಲಿ ಮನ್ನಣೆ, ಒಂದು ದೇಹಕ್ಕೆ ಗೌರವ ಸಿಗಬೇಕು, ಒಂದು ದೇಹಕ್ಕೆ ಮನ್ನಣೆ ಸಿಗಬೇಕು, ಒಂದು ದೇಹಕ್ಕೆ ಎಲ್ಲವೂ ಕೂಡ ಆಗ್ತಾ ಉಂಟು ಅಂತ ಆದರೆ ಅದು ಎಲ್ಲಿಂದ ಅಂತ ಕೇಳಿದ್ರೆ ಅದು ಭಗವಂತ. ಅಂತಹ ಭಗವಂತ ನಮಗೆ ಎಲ್ಲವನ್ನೂ ಕೂಡ, ನಮಗೆ ಸಿಗುವಂತಹ ಮನ್ನಣೆ ಎಲ್ಲವನ್ನೂ ಕೂಡ ಅನಿಸುತ್ತದೆ. ಬಿಟ್ಟ ಕ್ಷಣದಲ್ಲಿ ಕುಣಪನೆಂದು, ಒಂದು ವೇಳೆ ಭಗವಂತ ದೇಹದಿಂದ ಬಿಟ್ಟು ಹೊರಟ ಪ್ರಾಣದೇವರು ಹೊರಟರು ಅಂತಾದರೆ ಶವ ಅಂತ ಕರೀತಾರೆ. ಹಾಗಿದ್ರೆ ಭಗವಂತ ಸ್ವತಂತ್ರ, ಎಲ್ಲವರೂ ಕೂಡ ಅದು ಅಸ್ವತಂತ್ರ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸಜೀವಿ, ಸತ್ಜೀವಿ, ಸತ್ಜೀವಿ ಅಂತ ಕರೀತಾರೆ. ಸಜ್ಜೀವಿ ಅಂತ ಕರೆಯುವುದು ಯಾಕೆ ಅಂತ ಕೇಳಿದ್ರೆ, ಸತ್ ಸತಿದಿ ಪ್ರಾಣ, ಸತ್ ಅಂತ ಕರೆದದ್ದು ಪ್ರಾಣನನ್ನ, ಸತ್ ಅಂತ ಕರೆದದ್ದು ಪ್ರಾಣದೇವರನ್ನ. ಅಂತಹ ಭಗವಂತನನ್ನ ಇದ್ದಾಗ ಮಾತ್ರ ನಾವು ಅಲ್ಲಿ ಹೇಳುವಂತಹದ್ದು. ಅದಕ್ಕೋಸ್ಕರವಾಗಿ ಆ ಪ್ರಾಣದೇವರು ಇದ್ದಾಗ ನಾವು ದೇವರನ್ನ, ಪ್ರಾಣನನ್ನ ಕಲ್ಪನೆ ಮಾಡಿಕೊಳ್ಳಬೇಕು. ಪ್ರಾಣದೇವರಿಲ್ಲ ಅಂತಾದರೆ, ಪ್ರಾಣದೇವರ ದೇಹದಲ್ಲಿ ಚಿಂತನೆ ಇಲ್ಲ ಅಂತಾದರೆ ಆವಾಗ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಮನ್ನಣೆ, ನಾವು ಹಾರಾಡುವಂತಹದ್ದು ಏನು ಅಂತ ಕೇಳಿದ್ರೆ ದೇಹಕ್ಕೆ ಸಿಗುವಂತಹ ಗೌರವ, ದೇಹಕ್ಕೆ ಸಿಗುವಂತಹ ಏನು ಇದೆ ಅದು ದೇಹಕ್ಕಲ್ಲ, ಭಗವಂತ ನಮ್ಮಲ್ಲಿ ಇದ್ದಾನೆ, ಆದ್ದರಿಂದ ಇದು ಸಿಗ್ತದೆ. ಇಲ್ಲ, ದೇಹಕ್ಕೆ ಯಾವ ಕಾಲಕ್ಕೂ ಕೂಡ ನಮಗೆ ಗೌರವಾದಿಗಳು ಸಿಗೋದಿಲ್ಲ. ಹೀಗೆ ಜೀವರುಗಳು ಭಗವಂತ ಇದ್ದಾಗ ಸಜೀವಿ, ಭಗವಂತ ಯಾವತ್ತು ಹೊರಟು ಹೋಗ್ತಾನೆ ಅಲ್ಲಿ ನಿರ್ಜೀವ, ಅಲ್ಲನ್ನ ನಿರ್ಜೀವ ಅಂತ ಕರೀತಾರೆ. ಭಗವಂತನಿಗೆ ಎಲ್ಲ ವ್ಯಾಪಾರಗಳು, ದೇಹ ಇತ್ಯಾದಿಗಳು ಕೊಡ್ತಾನೆ. ದೇಹದಲ್ಲಿದ್ದುಕೊಂಡು ಅವರವರ ಯೋಗ್ಯತಾನುಸಾರವಾಗಿ ವ್ಯಾಪಾರವನ್ನು ಮಾಡ್ತಾನೆ, ಮಾಡಿಸ್ತಾನೆ. ಈ ವ್ಯಾಪಾರಾದಿಗಳು ಭಗವಂತ ಮಾಡಿಸ್ತಾನಲ್ವ, ಅದು ಯಾಕೆ ಮಾಡಿಸ್ತಾನೆ ಅಂತ ಕೇಳಿದ್ರೆ ಒಳ್ಳೆಯ ಒಂದು ವಿಚಾರವನ್ನು ನಮಗೆ ಹೇಳಿಕೊಡ್ತಾರೆ. ಕ್ರೀಡೆಗೋಸುಗ ಅವರವರ ಗತಿ ನೀಡಲೋಸುಗ. ಭಗವಂತ ನಮಗೆ ದೇಹದಲ್ಲಿ ಇರ್ತಾನೆ, ಕೊಡ್ತಾನೆ. ಅತ ಸೌಮ್ಯ ಮಹತೋ ವೃಕ್ಷಸ್ಯ ಯೋ ಮೂಲೆ ಅಭ್ಯಾಹನತ್ ಜೀವನ್ ಭವೇತ್ ಮಧ್ಯೆ ಹನ್ಯಾತ್ ಜೀವತ್ ಭವೇದ್ಯ ಅಗ್ರೆ ಅಭ್ಯಾಹನ್ಯಾತ್ ಜೀವತ್ ಸ ಏವಶಃ ಜೀವೇನ ಆತ್ಮನ ಅನುಪ್ರಭೂತಃ ಪೇಪೀಯಮಾನ ಮೋದಮಾನಸ್ತಿಷ್ಠತಿ
ಅಸ್ಯ ಯದೈಕಾಂ ಶಾಕೋಂ ಜೀವ ಜಹಾತದ ನ ತುಷ್ಯತಿ. ಒಳ್ಳೆಯ ಒಂದೇ ನಮಗೆ ಅನುಭವಕ್ಕೆ ಬರುವಂತಹ ಒಂದು ಮಾತನ್ನ ಈ ಹಿಂದಿನ ಪದ್ಯಕ್ಕೆ ಛಾಂದೋಗ್ಯೋಪನಿಷತ್ತಿನ ಒಂದು ಕಥೆಯನ್ನ ತಿಳಿಸಿಕೊಡುವ ಮೂಲಕವಾಗಿ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಒಂದು ಮರ, ಆ ಮರದ ಮೇಲ್ಭಾಗವನ್ನು ತುಂಡರಿಸಿದಾಗ ಏನೂ ಕೂಡ ಆಗೋದಿಲ್ಲ. ವೃಕ್ಷಸ್ಯ ಯೋ ಮೂಲೆ ಅಭ್ಯಾಹನ್ಯಾತ್ ಜೀವದ್ಭವೇತ್ಯಃ, ಅದು ಜೀವವಾಗ್ತದೆ. ಇನ್ನು ಮಧ್ಯಭಾಗದಲ್ಲಿ ಒಂದು ವೇಳೆ ಅದನ್ನು ಅಭ್ಯಾಹನ್ಯಾತ್, ಅದನ್ನು ತುಂಡರಿಸಿದರೆ ಆವಾಗಲೂ ಕೂಡ ಆ ಮರ ಅದು ಬೆಳೀತದೆ. ಇಲ್ಲ ಮೂಲದಿಂದಲೇ ಪೂರ್ತಿ ಆರಂಭದಿಂದಲೇ ಅದನ್ನು ತುಂಡರಿಸಿಬಿಟ್ರೆ ಅಭ್ಯಾಹನ್ಯಾತ್ ಇಲ್ಲವೇ ಇಲ್ಲ, ಯಾವುದೂ ಕೂಡ ಏನೂ ಆಗೋದಿಲ್ಲ. ಅಥ ಅಸ್ಯ ಯದೈಕಾಂ ಶಾಕೋ ಜೀವೋ ಜಹಾತಿ ಅಥ ಸಾ ತುಷ್ಯತಿ ದ್ವಿತೀಯಾಂ ಜಹಾತಿ ಸಾ ಶಿಷ್ಯತಿ ತೃತೀಯಾಂ ಜಹಾತಿ ಸಾ ಶಿಷ್ಯತಿ ಸರ್ವಂ ಜಹಾತಿ ಸರ್ವಂ ಶಿಷ್ಯತಿ. ಪ್ರಾಣದೇವರು ದೇವರು ಆ ಮರದಲ್ಲಿ ಇದ್ರು. ಹಾಗಿದ್ರೆ ಏನಾಯಿತು? ಮೇಲ್ಭಾಗವನ್ನು ತುಂಡರಿಸಿದ್ರಿಂದಾಗಿ ಏನೂ ಆಗಲಿಲ್ಲ, ಮತ್ತೆ ಪುನಃ ಅದು ಜೀವ ಆಯಿತು. ಅದರಲ್ಲಿ ಮಧ್ಯಭಾಗವನ್ನು ತುಂಡರಿಸಿದಾಗ ಏನೂ ಆಗಿಲ್ಲ, ಮತ್ತೆ ಪುನಃ ಚಿಗುರಿತು. ಮೂಲದಿಂದ ತುಂಡರಿಸಿದಾಗ ಅದರಲ್ಲಿರತಕ್ಕಂತಹ ಪ್ರಾಣಶಕ್ತಿಯೂ ಹೋಯಿತು, ಭಗವನ್ ಶಕ್ತಿಯೂ ಹೋಯಿತು. ಎರಡೂ ಹೋದ ಮೇಲೆ ಅದೇನಾಯಿತು ಅಂತ ಕೇಳಿದ್ರೆ, ಸಾ ಶಿಷ್ಯತಿ ಸರ್ವಂ ಜಹಾತಿ ಸರ್ವಂ ಶಿಷ್ಯತಿ. ಭಗವಂತ ಬಿಟ್ಟಾಗ ಇಡೀ ಮರ ಒಣಗಿ ಹೋಯಿತು, ಇಡೀ ಮರ ಒಣಗಿ ಅದು ಬಿದ್ದು ಹೋಯಿತು. ಹಾಗಿದ್ರೆ ಇದನ್ನ ಇಲ್ಲಿ ನಾವು ಅನ್ವಯಿಸಿಕೊಳ್ಳಬೇಕು. ಈ ಛಾಂದೋಗ್ಯೋಪನಿಷತ್ತಿನ ಆಂತರ್ಯ ಏನು? ಛಾಂದೋಗ್ಯೋಪನಿಷತ್ತು ಏನು ವಿಷಯವನ್ನು ನಮಗೆ ತಿಳಿಸಿಕೊಡ್ತಾ ಉಂಟು ಅಂತ ಕೇಳಿದ್ರೆ, ಜೀವಾಪೇತಂ ವಾವ ಕಿಲ ಇದಂ ಮ್ರಿಯತೆ ನ ಚೈವ ಮ್ರಿಯತೆ ಇತಿ ಸಯ ಏಷಃ ಅಣಿಮ ಏತತ್ ಮಾಹಾತ್ಮ್ಯಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವ ಭಗವಾನ್ ವಿಜ್ಞಾಪಯತು ಇತಿ ಯಥಾ ಸೌಮ್ಯೇತಿ ಸೋವಾಚ. ಇದು ಛಾಂದೋಗ್ಯೋಪನಿಷತ್ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಎಂಬುದಾಗಿ ಆರಂಭವಾದದ್ದಲ್ಲಿ ಆ ಆತ್ಮ ಅದು ನೀನು. ಸ ಆತ್ಮ ತತ್ವಮಸಿ ಶ್ವೇತಕೇತೋ, ಹೇ ಶ್ವೇತಕೇತೋ, ಎಲೆ ಶ್ವೇತಕೇತುವೆ, ಇದು ಏನು ಕೇಳಿದ್ರೆ ಇದು ನೀನು. ಅಂದ್ರೆ ನೀನು ಅಂತ ಹೇಳಿದ್ರೆ ಯಾರು ಇದ್ದದ್ರಿಂದಾಗಿ ಅಹಂ, ಯಾರು ಅಹಂ, ಅಹೇಯತ್ವಾತ್ ಅಹಂ ನಾಮ. ಇದು ನಮಗೆ ಪುರಾಣದ ಮಾತು, ಸೂತ್ರದ ಮಾತು. ಅಹೇಯತ್ವಾತ್ ಅಹಂ ನಾಮ, ಭಗವಂತ ಅಹಂ. ಯಾಕೆ ಅಹಂ ಅಂತ ಕೇಳಿದ್ರೆ, ಅಹೇಯತ್ವಾತ್, ಯಾರನ್ನ ಬಿಟ್ಟು ಇರ್ಲಿಕ್ಕಾಗೋದಿಲ್ವೋ, ಯಾರನ್ನ ಬಿಟ್ಟು ನಮ್ಮ ಅಸ್ತಿತ್ವ ಇಲ್ವೋ ಅವರು ಅಹಂ. ಆದ್ದರಿಂದ ಭಗವಂತ ಅಹಂ ನಾಮ. ಅದನ್ನ ಜೀವಾಪೇತಂ ವಾವಕಿಲ ಇದಂ ನ ಜೀವೋ ಮ್ರಿಯತೆ, ಜೀವ ಬಿಟ್ಟು ಹೋದ ಅಂತ ಹೇಳಿದ್ರೆ ಆವಾಗ ಶರೀರದಲ್ಲಿ ಏನೂ ಇಲ್ಲ, ಕರ್ತೃತ್ವ ಏನು. ಆದ್ದರಿಂದ ಈ ಜಗತ್ತು ಏನಾಗಿದೆ ಕೇಳಿದ್ರೆ ಅವನ ಅಧೀನವಾಗಿ ಉಂಟು. ಸ ಆತ್ಮ ತತ್ವಮಸಿ, ನೀನೇ ದೇವರು ಅಂತ ಹೇಳಿಬಿಟ್ರೆ ಓದಿ ಬಂದಿರತಕ್ಕಂಥವನಿಗೆ ನೀನೇ ದೇವರು ಅಂತ ಹೇಳಿ ಒಂದ್ಸಲ ನಾವು ಅವನನ್ನು ಒಪ್ಪಿಸಿಬಿಟ್ಟೆವು ಅಂತ ಹೇಳಿದ್ರೆ ಮತ್ತೆ ಅವನು ಕೆಳಗೆ ಬರಲಿಕ್ಕೆ ಕೇಳುವುದಿಲ್ಲ. ನಾನೇ ದೇವರು ಅಂತ ಆದ್ಮೇಲೆ ದೇವರನ್ನು ಯಾಕೆ ಪೂಜೆ ಮಾಡಬೇಕು? ಸ ಆತ್ಮ ತತ್ವಮಸಿ ಅಂತ ಹೇಳಿದಾಗ ಆತ್ಮ ನೀನೇ ಆಗಿದ್ದಿ, ಆ ಭಗವಂತ ನೀನೇ ಅಂತ ಆದಮೇಲೆ ನೀನು ದೇವರಿಗೆ ಬೆಳಗ್ಗೆ ಎದ್ದು ಸಂಧ್ಯಾವಂದನೆ ಯಾಕೆ ಮಾಡಬೇಕು? ಬೆಳಗ್ಗೆ ಎದ್ದು ದೇವರ ಪೂಜೆ ಯಾಕೆ ಮಾಡಬೇಕು? ದೇವರಿಗೋಸ್ಕರವಾಗಿ ಪ್ರದಕ್ಷಿಣೆಯನ್ನು ಯಾಕೆ ಬರಬೇಕು? ಎಲ್ಲ ಕಾರ್ಯಗಳು ಕೂಡ ವ್ಯರ್ಥವಾಗಿ ಬಿಡ್ತದೆ. ಹಾಗಿದ್ರೆ ಸ ಆತ್ಮ ಅದತ್ವಮಸಿ, ಅದು ನೀನಲ್ಲ, ನಿನಗಿಂತ ಭಿನ್ನವಾದಂತಹ ಯಾವುದೋ ಒಂದು ವಸ್ತು, ಆ ಒಂದು ಅತ್ಯದ್ಭುತವಾದಂತಹ ಒಂದು ವಸ್ತು ಉಂಟಲ್ವಾ, ಅದು ನೀನು ಅಲ್ಲ. ಅದು ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಈ ರೀತಿಯಾಗಿ ಯಾರು ಯಥಾರ್ಥವಾಗಿ ಅರ್ಥೈಸಿಕೊಳ್ಳುತ್ತಾರೆ ಅವನು ಮೋಕ್ಷವನ್ನು ಪಡೆಯುತ್ತಾನೆ, ಅವನು ಬಿಡುಗಡೆಯನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ. ಹಾಗಿದ್ರೆ
ಅದಕ್ಕೆ ನಾವು ಛಾಂದೋಗ್ಯೋಪನಿಷತ್ತಿನ ಮಾತನ್ನು ತಿಳಿಸಿಕೊಂಡು ಈ ದೇಹದಲ್ಲಿ ಎಲ್ಲ ಕ್ರಿಯೆಗಳು ನಡೀತದೆ, ಇದು ಎಲ್ಲವೂ ಕೂಡ ಅವನು ಕರ್ಣಾಭಿಮಾನಿ ದಿವಿಜರು ದೇಹ ಬಿಡಲು ಕುರುಡು ಕಿವುಡನು ಮೋಕನೆಂದಿಸುವ ಪರಮಮೋಕ್ಷ ಪ್ರಾಣ ತೊಲಗಲ ದೇಹವನು ಅರಿತು ಪೇಜನೆಂದು ಹೇಳುವರು ಹೇಳ್ತಾರೆ. ಇದು ಕತೆ ಬಂದಿದೆ. ಏನು ಅಂತ ಕೇಳಿದ್ರೆ ಉಪನಿಷತ್ತಿನಲ್ಲಿ ಈ ಒಂದು ಕಥೆಯನ್ನು ಹೇಳ್ತಾರೆ. ಯಾರು ಇದ್ದದ್ರಿಂದಾಗಿ ದೇಹದಲ್ಲಿ ಇರುವಂತಹದ್ದು ಅಂತ ಕೇಳಿದ್ರೆ, ಕಣ್ಣು ಇದ್ದದ್ರಿಂದಾಗಿ ಕಿವಿ ಇದ್ದದ್ರಿಂದಾಗಿ ದೇಹ ಅಂತ ಕರೆದದ್ದಲ್ಲ. ಕಣ್ಣು ಕಾಣದವನನ್ನ ಕುರುಡ ಅಂತ ಕರೀತಾರೆ, ಕಿವಿ ಕೇಳದವನನ್ನ ಕಿವುಡ ಅಂತ ಕರೀತಾರೆ, ನಡಿಲಿಕ್ಕಾಗದವನ್ನ ಕುಂಟ ಅಂತ ಕರೀತಾರೆ. ಹೀಗೆ ಕರಿಬಹುದಷ್ಟೇ ಹೊರತು ಯಾರಲ್ಲಿ ದೇಹದಲ್ಲಿ ಚೈತನ್ಯ ಇಲ್ಲ, ಯಾರ ದೇಹದಲ್ಲಿ ಪ್ರಾಣದೇವರಿಲ್ಲ, ಯಾರ ದೇಹದಲ್ಲಿ ಭಗವಂತ ಇಲ್ಲ, ಅಲ್ಲಿ ಕರೆಯುವಂತಹ ಶಬ್ದಕ್ಕೂ ಈ ಶಬ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಕಣ್ಣು ಇಲ್ಲದವನನ್ನ ಕುರುಡ ಅಂತ ಕರೀಬಹುದು, ಕಿವಿ ಕೇಳದವನನ್ನ ಕಿವುಡ ಅಂತ ಕರೀಬಹುದು, ನಡಿಲಿಕ್ಕಾಗದವನನ್ನ ಕುಂಟ ಅಂತ ಕರೀಬಹುದು. ಆದರೆ ದೇಹದಲ್ಲಿ ಚೈತನ್ಯವೇ ಇಲ್ಲ, ಪ್ರಾಣದೇವರೇ ಇಲ್ಲ, ದೇವರೇ ಇಲ್ಲ ಅಂತ ಹೇಳಿದ್ರೆ ಅವನನ್ನ ಶವ ಅಂತ ಕರೀತಾರೆ. ಹಾಗಿದ್ರೆ ಇದನ್ನ ಹೇಳ್ತಾರೆ, ನಮ್ಮಲ್ಲಿ ದೇಹದ ಅಭಿಮಾನಿ ದೇವತೆಗಳು ಕರ್ಣಾಭಿಮಾನಿ ದೇವತೆಗಳು ಇರುವುದರ ದೊಡ್ಡದಲ್ಲ, ಕರ್ಣಾಭಿಮಾನಿಗಳ ಜೊತೆಗೆ ಕರ್ಣದ ಅಭಿಮಾನಿಯ ಜೊತೆಗೆ ಭಗವಂತ ಪ್ರಾಣದೇವರಿದ್ದಾಗ ಮಾತ್ರ ಆವಾಗ ಆ ದೇಹಕ್ಕೆ ಒಂದು ಗೌರವ, ದೇಹಕ್ಕೆ ಒಂದು ಮನ್ನಣೆ. ಅದನ್ನ ಮುಂದೆ ಹೇಳ್ತಾರೆ ಜಗನ್ನಾಥದಾಸರು. ಕ್ರೀಡೆಗೋಸುಗ ಭಗವಂತ ದೇಹವನ್ನು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಏನೋ ಒಂದು ಅವನಿಗೆ ಇದರಿಂದ ಮಜಾ, ಭಗವಂತನಿಗೆ ಇದರಿಂದ ಏನೋ ಒಂದು ಆಗಬೇಕು. ಜೀವನನ್ನ ಜಗತ್ತಿಗೆ ತರಿಸಿ ಭಗವಂತ ಒಂದು ಮಜವನ್ನು ನೋಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಏನೂ ಬೇಕಾಗಿಲ್ಲ. ಕ್ರೀಡೆಗೋಸುಗ ಅಂತ ಹೇಳಬೇಡಿ. ಅವನು ಯಾಕೆ ಕೊಡ್ತಾನೆ? ಅವರವರ ಯೋಗ್ಯವಾದಂತಹ ಗತಿ, ಅವರವರ ಯೋಗ್ಯವಾದಂತಹ ಸಾಧನೆಯನ್ನ ಮಾಡಿಸಲಿಕ್ಕೋಸ್ಕರವಾಗಿ ಭಗವಂತ ನೀಡ್ತಾನೆ. ಸರಿ, ದೇಹದನ್ನ ಕೊಡ್ತಾನೆ, ದೇಹದಲ್ಲಿ ಕೊಟ್ಟು ಏನು ಮಾಡ್ತಾನೆ? ಕೊಟ್ಟಾಡುವನು ಸ್ವೇಚ್ಛೆಯಲ್ಲಿ ತಾನೇ ಇದ್ದುಕೊಂಡು ಅವರಲ್ಲಿ ವ್ಯವಹಾರವನ್ನ ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ಸ್ವೇಚ್ಛಾನುಸಾರವಾಗಿ ಬ್ರಹ್ಮರುದ್ರಾದಿಗಳೊಳಗೆ ಪ್ರವೇಶವನ್ನ ಮಾಡ್ತಾನೆ. ದೇವತೆಗಳು ಮಾತ್ರವಲ್ಲ, ಮೂಢ ದೈತ್ಯರೊಳಗಿದ್ದು ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಯೋನ್ಯದ ಪ್ರದಾಯ ಧನಪ್ರದಾಯ ವಿಬುಧಾದುರ ಸೌಖ್ಯ ದುಃಖ. ವಿಬುಧಾದುರ ಸೌಖ್ಯ ದುಃಖ ದೈತ್ಯರಲ್ಲಿಯೂ ಕೂಡ ಪ್ರವೇಶವನ್ನ ಮಾಡ್ತಾನೆ. ದೈತ್ಯರಲ್ಲಿಯೂ ಕೂಡ ಪ್ರವೇಶವನ್ನ ಮಾಡಿ ಅವರವರಿಗೆ ಯೋಗ್ಯವಾದಂತಹ ಸಾಧನೆಯನ್ನ ಮಾಡಿಸ್ತಾನೆ. ವಿಬುಧಾದುರ ಸೌಖ್ಯ ದುಃಖ, ಅವರಿಗೆ ವಿಬುಧರಿಗೆ ಸೌಖ್ಯವನ್ನು ಕೊಡ್ತಾನೆ, ದೈತ್ಯರಿಗೆ ದುಃಖವನ್ನು ಕೊಡ್ತಾನೆ. ಹೀಗೆ ಹೇಳ್ತಾರೆ, ಮೂಢ ದೈತ್ಯರೊಳಗಿದ್ದು ಪ್ರತಿದಿನ ಕೇಡು ಲಾಭಗಳಿಲ್ಲ. ಭಗವಂತನಿಗೆ ಕೆಡುಕು ಲಾಭ ಏನಿಲ್ಲ, ಲಾಭ ನಷ್ಟ ಏನೂ ಇಲ್ಲ. ನ ಪ್ರಯೋಜನವತ್ವಾತ್ ನ ಪ್ರಯೋಜನವತ್ವಾತ್. ವ್ಯಾಸರ ಸೂತ್ರ. ವ್ಯಾಸರು ಹೇಳ್ತಾರೆ, ಭಗವಂತನಿಗೆ ದೇಹ, ಭಗವಂತ ಜೀವರುಗಳಿಗೆ ದೇಹವನ್ನು ಕೊಡುವುದರಿಂದಾಗಿ ಭಗವಂತನಿಗೆ ಏನೋ ಒಂದು ಲಾಭ ಇದೆ ಇಲ್ಲ. ನ ಪ್ರಯೋಜನವತ್ವಾತ್. ಅವನಿಗೆ ದೇವತೆಗಳ ವಿಹಾರದಿಂದಲೂ ಕೂಡ ಲಾಭ ಇಲ್ಲ, ಜೀವರುಗಳ ಲಾಭ ವ್ಯಾಪಾರದಿಂದಲೂ ಕೂಡ ಲಾಭ ಇಲ್ಲ. ಈಶ್ವರ ಪ್ರವೃತ್ತೇ ಸರ್ವತ್ರ ಸ್ವಯಂ ಪ್ರಯೋಜನವಿತ್ವಹೀನತ್ವಾತ್. ತಾತ್ಪರ್ಯ ನಿರ್ಣಯದ ಮಾತನ್ನು ನೋಡುವಂತಾದ್ರೆ, ಸಕ್ಷೇಹಿ ಚೇತನ ಗಣ ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ ತನಭೃತಾಂ ಮಮೇಚ್ಛನ್ ಸ್ವಯಂ ವಿಹಾರ ಇಹಮೇ ತದಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿ ಕೃತೇವ ಭೂತ್ಯ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನ, ಆಚಾರ್ಯರ ಮಾತನ್ನು ನಾವು ನೋಡೋದು ಅಂತಾದ್ರೆ, ಸ್ರಕ್ಷ್ಯೇ ಹಿ ಚೇತನ ಗಣಾನ್. ಸ್ರಕ್ಷ್ಯೇ, ಭಗವಂತ ಸೃಷ್ಟಿಯನ್ನ ಮಾಡ್ತಾನೆ. ಕೋಹ್ಯೇವಾನ್ಯಾತ್ ಪ್ರಾಣ್ಯಾತ್
ಯದೇಶ ಆಕಾಶ ಆನಂದೋ ನ ಸ್ಯಾತ್. ಮತ್ತೆ ಪುನಃ ಉಪನಿಷತ್ತು. ಈ ಎಲ್ಲ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಭಗವಂತ ಕೋಶ್ಯೇವಾನ್ಯಾತ್ ಕಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಈ ದೇಹದಲ್ಲಿ ಅವರವರ ಕೋಶ್ಯೇವ ಅನ್ಯಾತ್ ಪ್ರಾಣ್ಯಾತ್, ಪ್ರಾಣ್ಯಾತ್ ಚೇಷ್ಟಾತ್, ಚೇಷ್ಟೆಯನ್ನು ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವರು. ಯದೇಶ ಆಕಾಶ ಆನಂದೋ ನ ಸ್ಯಾತ್. ಇದು ಅವನಲ್ಲ ಅಂತಾದರೆ ಬೇರೆ ಯಾರಿಂದಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಇದನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹಿನ್ನೆಲೆ ನೋಡುವಂತಾದ್ರೆ ಸ್ರಕ್ಷೇಹಿ ಚೇತನಗಣ ಸುಖ ದುಃಖ ಮಧ್ಯಂ. ಅವನು ಸುಖ ದುಃಖ ಮಧ್ಯ, ಸುಖ ದುಃಖ ಮಿಶ್ರಾಗಿರ್ತಕ್ಕಂಥ ಅವರನ್ನ ತಾನೇ ಮಮೇಚ್ಛ, ನನ್ನ ಇಚ್ಛೆಗೆ ಅನುಸಾರವಾಗಿ ಭಗವತಿ ಇಚ್ಛೆಗೆ ಅನುಸಾರವಾಗಿ ಅವನು ದೇಹವನ್ನು ಕೊಡ್ತಾನೆ. ತನುಭೃತ ದೇಹವನ್ನು ಕೊಡಿಸ್ತಾನೆ. ಸ್ವಯಂ ವಿಹಾರ. ಇದು ಏನು ಕೇಳಿದ್ರೆ ಭಗವಂತನಿಗೆ ವಿಹಾರ. ಭಗವಂತನಿಗೆ ಇದರಿಂದ ಏನೂ ಲಾಭ ಇಲ್ಲ. ಭಗವಂತ ಇದನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಲಾಭ ಇದ್ದುಕೊಂಡು ಮಾಡುವುದಲ್ಲ. ಇದು ಏನು? ಇದು ವಿಹಾರ. ಅವನಿಗೆ ಕ್ರೀಡೆ. ಭಗವಂತನಿಗೆ ಈ ಜಗತ್ತಿನ ಸೃಷ್ಟಿಯಾದಿಗಳು ಒಂದು ವಿಹಾರ, ಕ್ರೀಡೆ. ಅದನ್ನ ಹೇಳ್ತಾರೆ, ಕೇಡು ಲಾಭಗಳಿಲ್ಲ ಇವನಿಗೆ. ಯಾವ ಕಾಲಕ್ಕೂ ಕೂಡ ಲಾಭ ಇಲ್ಲ, ನಷ್ಟವೂ ಇಲ್ಲ. ಭೋಗಾರ್ಥಂ ದೃಷ್ಟಿರತ್ಯನ್ಯೇ ಕ್ರೀಡಾರ್ಥ ವಿದಜಾಪರೇ ದೇವದೇಯ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಹ. ಅತೃಪ್ತಸ್ಯೈವ ಭೋಗಾರ್ಥಂ ಕ್ರೀಡಾರ್ಥಂ ತು ವಿಪಸ್ಥಿತಃ ಸಾ ಚ ಕ್ರೀಡಾ ಸ್ವಭಾವೋಸ್ಯ ಕುತೋ ತೃಪ್ತ್ಯಾ ಸ್ವಾವಿಭೋ. ಹರಿವಂಶದ ಮಾತನ್ನು ನೋಡೋಣ. ಹರಿವಂಶದಲ್ಲಿ ಹೇಳ್ತಾರೆ, ಮಹಾಭಾರತದ ಕೆಳಭಾಗ ಅದರಲ್ಲಿ ಹೇಳ್ತಾರೆ ಭೋಗಾರ್ಥಂ ದೃಷ್ಟಿರತ್ಯನ್ಯೇ. ಕೆಲವರು ಹೇಳ್ತಾರೆ ಏನು ಅಂತ ಕೇಳಿದ್ರೆ ಭಗವಂತ ಗಟ್ಟಿ ಮಾಡ್ತಾನೆ. ಯಾಕೆ ಗಟ್ಟಿ ಮಾಡ್ತಾನೆ ಅಂತ ಕೇಳಿದ್ರೆ ಭೋಗಾರ್ಥಂ, ಭಗವಂತನಿಗೆ ಭೋಗ, ಅದಕ್ಕೋಸ್ಕರವಾಗಿ ಭಗವಂತ ಗಟ್ಟಿಯನ್ನು ಮಾಡ್ತಾನೆ. ಇಲ್ಲ, ಕ್ರೀಡಾರ್ಥ ವಿದಚಾಪರೇ, ಭಗವಂತನಿಗೆ ಕ್ರೀಡೆ ಅಂತ ಹೇಳ್ತಾರೆ ಕೆಲವರು. ಮತ್ತೆ ಇದು ಏನು ಕೇಳಿದ್ರೆ ಇದು ಎರಡೂ ಅಲ್ವೇ ಅಲ್ಲ. ಭಗವಂತ ಜಗತ್ತನ್ನ ಸೃಷ್ಟಿ ಮಾಡುವುದು, ಭಗವಂತ ಜಗತ್ತನ್ನ ಪಾಲನೆ ಮಾಡುವುದು ಯಾಕೆ ಮಾಡ್ತಾನೆ ಅಂತ ಕೇಳಿದ್ರೆ ಭೋಗಕ್ಕೋಸ್ಕರವೂ ಅಲ್ಲ, ಕ್ರೀಡೆಗೋಸ್ಕರವೂ ಅಲ್ಲ. ಮತ್ತೆ ಏನು ಕೇಳಿದ್ರೆ ದೇವಸ್ಯೇಯ ಸ್ವಭಾವೋಯಂ. ಇದು ಭಗವಂತ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂತ ಕೇಳಿದ್ರೆ ಸ್ವಭಾವ. ಮಾತನಾಡುವಾಗ ಕೈ ಕಾಲು ಅಲುಗಾಡಿಸ್ತೇವೆ. ಯಾಕೆ ಇದು ಯಾಕೆ ಅಂತ ಕೇಳಿದ್ರೆ ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡುವಂತಹದ್ದು ಯಾಕೋಸ್ಕರವಾಗಿ ಅಂತ ಕೇಳಿದ್ರೆ ಸ್ವಭಾವ. ನಾವು ದೇವರನ್ನ ಒಬ್ಬನ ಹತ್ರ ಮಾತನಾಡ್ತಾ ಇರ್ತೇವೆ. ಮಾತನಾಡುವಾಗ ಕೈಯನ್ನು ಅಲುಗಾಡಿಸ್ತೇವೆ, ಕಾಲನ್ನು ಅಲುಗಾಡಿಸ್ತೇವೆ, ದೇಹವನ್ನು ಅಲುಗಾಡಿಸ್ತೇವೆ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಹಾಗಿದ್ರೆ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಯಾಕೆ ಮಾಡ್ತಾನೆ? ಅವನ ಕ್ರೀಡೆಗೋಸ್ಕರವೂ ಅಲ್ಲ, ಅವನ ಭೋಗಕ್ಕೋಸ್ಕರವೂ ಅಲ್ಲ. ಮತ್ತೆ ಯಾಕೆ ಅಂತ ಕೇಳಿದ್ರೆ ಒಂದೇ ಒಂದು ಕಾರಣ, ಸ್ವಭಾವೋಯಂ. ಭಗವಂತನಿಗೆ ಇದು ಸ್ವಭಾವ, ಜಗತ್ತನ್ನು ಸೃಷ್ಟಿ ಮಾಡುವಂತಹದ್ದು. ಆಪ್ತಕಾಮಸ್ಯ ಕಾಸ್ಪೃಹ. ಆಪ್ತಕಾಮ, ಭಗವಂತ ಎಂತವನಾಗಿದ್ದಾನೆ? ಆಪ್ತಕಾಮ, ಪಡ್ಕೊಳ್ಳಬೇಕಾದ್ದನ್ನ ಎಲ್ಲವನ್ನೂ ಪಡ್ಕೊಂಡಾಗಿದೆ. ಯಾರಿಗೆ ಯಾವುದು ಇಲ್ವೋ ಅವರು ಅದನ್ನು ಪಡ್ಕೊಳ್ತಾನೆ. ಮನೆ ಇಲ್ಲ, ಮನೆ ಇಲ್ಲದವರು ಮನೆಯನ್ನ ಕಟ್ಟುತ್ತಾನೆ. ಮನೆಯನ್ನ ಕಟ್ಟಿಕೊಂಡು ಅದರಲ್ಲಿ ಜೀವನವನ್ನ ಮಾಡ್ತಾನೆ. ಮದುವೆ ಆಗಲಿಲ್ಲ ಅಂತ ಹೇಳಿದ್ರೆ ಮದುವೆಯನ್ನ ಮಾಡಿಕೊಳ್ತಾನೆ, ಪತ್ನಿಯನ್ನ ಪಡ್ಕೊಳ್ತಾನೆ. ಯಾರಿಗೆ ಯಾವುದು ಇಲ್ಲವೋ ಅದನ್ನ ಪಡೆದುಕೊಳ್ಳುವಂತಹದ್ದು ಜಗತ್ತಿನಲ್ಲಿ ಕಂಡಿದೆ. ಹಾಗಿದ್ರೆ ಜಗತ್ತಿನಲ್ಲಿ ಇರುವಂತಹ ದೃಷ್ಟಾಂತ ಹೀಗೆ, ಯಾರಿಗೆ ಯಾವುದಿಲ್ವ ಅದನ್ನ ಪಡ್ಕೊಳ್ಳುವಂತಹದ್ದು. ಭಗವಂತ ಇಲ್ಲ, ಯಾವುದು ಇಲ್ಲ ಅಂತ ತಿಳ್ಕೊಂಡು ಮದುವೆ ಆಗಿಲ್ಲ ಅಂತ ತಿಳ್ಕೊಂಡು ಮದುವೆ ಆಗುವಂತಹದ್ದು, ಮನೆ ಇಲ್ಲ ಅಂತ ತಿಳ್ಕೊಂಡು ಮದುವೆ ಆಗುವಂತಹದ್ದು, ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಮಕ್ಕಳನ್ನು ಪಡೆದುಕೊಳ್ಳುವಂತಹದ್ದು ಅಲ್ವೇ ಅಲ್ಲ. ಇದು ಹೇಗೆ ಕೇಳಿದ್ರೆ ಭಗವಂತ ಆಪ್ತಕಾಮ,
ಪಡ್ಕೊಳ್ಳೋ ಆಪ್ತಂ ಕಾಮ, ಆಪ್ತಕಾಮ ಎಲ್ಲವನ್ನೂ ಕೂಡ ಪಡ್ಕೊಂಡಾಗಿದೆ. ಆಪ್ತಕಾಮಸ್ಯ ಕಾಸ್ಪೃಹ, ಆಪ್ತಕಾಮನಿಗೆ ಸ್ಪೃಹತೆ ಎಲ್ಲಿಂದ, ಇಚ್ಛೆ ಎಲ್ಲಿಂದ? ಅತೃಪ್ತಸ್ಯೈವ ಭೋಗಾರ್ಥಂ, ಯಾರಿಗೆ ತೃಪ್ತಿ ಇಲ್ಲ ಅವನಿಗೆ ಭೋಗ. ಮತ್ತೆ ಕ್ರೀಡಾರ್ಥಂ, ಇದು ಕ್ರೀಡೆ, ಅದೂ ಇಲ್ಲ. ತಂಚ ಸಾಚ ಕ್ರೀಡಾ ಸ್ವಭಾವೋಸ್ಯ, ಭಗವಂತ ಎಂಥವನು ಅಂತ ಕೇಳಿದ್ರೆ ಭಗವಂತ ಅತ್ಯದ್ಭುತವಾದಂತಹ ಅವನ ಸ್ವಭಾವವುಳ್ಳವನು. ಆದ್ದರಿಂದ ಯಾವುದೂ ಕೂಡ ಭಗವಂತನಿಗೆ ಅನ್ವಯ ಆಗುವುದಿಲ್ಲ. ತಾನು ಅತ್ಯದ್ಭುತವಾಗಿ, ತಾನು ಲೀಲಾ ಜಾಲವಾಗಿ ತಾನಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಇಂತಹ ಭಗವಂತ ನಮಗೆ ಬೇರೆ ಬೇರೆ ರೀತಿಯಾದಂತಹ ರೀತಿಯಲ್ಲಿ ನಮಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಅಂತಹ ಭಗವಂತ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ತಾನಿದ್ದುಕೊಂಡು ಬೇರೆ ಬೇರೆ ರೀತಿಯಾದಂತಹ ಸಾಧನೆಗಳನ್ನು ಮಾಡಿಸ್ತಾನೆ, ಜೀವರುಗಳಿಂದ ಮಾಡಿಸ್ತಾನೆ ಎಂಬಂತಹ ಅಂಶವನ್ನು, ಎಂಬಂತಹ ವಿಚಾರವನ್ನು ದಾಸರು ಏನು ಪುರಾಣಗಳು ವಿಚಾರಗಳು ಹೇಳಿವೆ ಆ ವಿಚಾರವನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಇನ್ನು ಮುಂದಿನ ವಿಚಾರವನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.